ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಯಾರ್ಯಾರು ಬೆಂಗಳೂರಿಂದ ಕಾಶಿ, ಪ್ರಯಾಗರಾಜ್, ಅಯೋಧ್ಯ ಈ ಮೂರು ತೀರ್ಥಕ್ಷೇತ್ರಗಳಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀರೋ ಅವ್ರಿಗೆ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ ನೀವು. ಈ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ಸ್ ಕೊಡ್ತೀನಿ, ಯಾವ್ಯಾವ ಥರ ಹೋಗಿ ಬರ್ಬೋದು, ಹೆಂಗೆ ಟ್ರಾವೆಲ್ ಪ್ಲ್ಯಾನ್ ಮಾಡ್ಕೋಬೇಕು, ಎಲ್ಲಿ ಸ್ಟೇ ಮಾಡಬೇಕು, ಮತ್ತು ಅಲ್ಲಿಯ ಲೋಕಲ್ ಟ್ರಾನ್ಸ್ಪೋರ್ಟರ್ಸ್ದು ಡೀಟೇಲ್ಸು, ಫೋನ್ ನಂಬರ್ಸು ಎಲ್ಲ ಈ ವಿಡಿಯೋದ ಪಿನ್ನಲ್ಲಿ ಹಾಕಿರ್ತೀವಿ. ಹಾಗೆ ಸ್ಕ್ರೀನ್ ಮೇಲೆ ಸಹ ಡಿಸ್ಪ್ಲೇ ಆಗುತ್ತೆ, ಸೊ ನೋಟ್ ಮಾಡ್ಕೊಳ್ಳಿ ಅದನ್ನೆಲ್ಲ. ನಿಮಗೆ ಈ ಮೂರು ಸ್ಥಳಗಳಿಗೆ ಹೋಗಲಿಕ್ಕೆ ಡಿಫ್ರೆಂಟ್ ಆಪ್ಷನ್ಸ್ ಇದೆ. ಸೊ ನಾವೇನು ಮಾಡಿದ್ವಿ ಅಂತಂದರೆ, ಬೆಂಗಳೂರಿಂದ ವಾರಾಣಸಿ ಫ್ಲೈಟಲ್ಲಿ ಹೋದ್ವಿ. ವಾರಾಣಸಿಯಿಂದ ನಾವು ಕಾಶಿ ಟೆಂಪಲ್ಗೆ ನಿಯರ್ ಅಸ್ಸಿ ಘಾಟ್ ಹತ್ರ ಒಂದು ಲಾಡ್ಜ್ ಮಾಡ್ಕೊಂಡಿದ್ವಿ, ಕವನ ಲಾಡ್ಜ್ ಅಂತ. ಅದ್ರ ಡೀಟೇಲ್ಸ್ ಎಲ್ಲ ಈ ಸ್ಕ್ರೀನ್ ಮೇಲೆ ಬರುತ್ತೆ, ನೋಟ್ ಮಾಡ್ಕೊಳ್ಳಿ. ನಾವು ಫಸ್ಟ್ ಡೇ ನಾವು ಕಾಶಿಯಲ್ಲೇ ಇದ್ವಿ ನಾವು. ಸೊ ಅಸ್ಸಿ ಘಾಟು ನಾವು ಉಳ್ಕೊಂಡಿದ್ದು ಲಾಡ್ಜ್ನ ವಾಕೇಬಲ್ ಡಿಸ್ಟೆನ್ಸಲ್ಲಿರುತ್ತೆ. ಅಸ್ಸಿ ಘಾಟಿಗೆ ಬಂದುಬಿಟ್ಟು ನಾವು ಬೋಟ್ ರೈಡ್ ತೊಗೊಂಡ್ವಿ. ಬೋಟ್ ರೈಡ್ ನಾವು ಏನಕ್ಕೆ ತೊಗೊಂಡ್ವಿ ಅಂತಂದರೆ, ಕಾಶಿಯಲ್ಲಿ ನಿಮಗೆ ತುಂಬ ಘಾಟ್ಗಳಿದ್ದಾವೆ. ನಿಮಗೆ ಹೆಸರು ಹೇಳ್ತಾ ಹೋಗ್ಬೇಕಂತಂದರೆ ನಾವು ಅಸ್ಸಿ ಘಾಟು, ಮಣಿಕರ್ಣಿಕಾ ಘಾಟ್, ರಾಜೇಂದ್ರ ಪ್ರಸಾದ್ ಘಾಟ್, ಹರಿಶ್ಚಂದ್ರ ಘಾಟ್, ನಮ್ಮ ಕರ್ನಾಟಕದ ಸತ ಒಂದು ಘಾಟ್ ಇದೆ. ಕಾಶಿ ವಿಶ್ವದಲ್ಲೇ ಏಕೈಕ ಸ್ಥಳ, ಸಾವು ಮತ್ತು ಬದುಕು ಎರಡನ್ನೂ ಒಂದೇ ಕಡೆ ಸಂಭ್ರಮಿಸತಕ್ಕಂಥ ಒಂದು ಜಾಗ ಅದು. ಆ್ಯಕ್ಚುಲಿ ಈ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ನೀವು, ಇದು ವಿಶ್ವನಾಥ್ ಕಾರಿಡಾರ್ ಅಂತ, ಇದು ನರೇಂದ್ರ ಮೋದಿ ಅವ್ರು ಮಾಡಿರೋದು. ಅದ್ರ ಪಕ್ಕದಲ್ಲೇ ನಿಮಗೆ ವರ್ಲ್ಡ್ಸ್ ಬಿಗ್ಗೆಸ್ಟ್ ಕ್ರಿಮೇಟರಿ ಮಣಿಕರ್ಣಿಕಾ ಘಾಟ್ ಇರೋದು. ಅದನ್ನು ಖಂಡಿತ ನೋಡಲೇಬೇಕು. ಇಟ್ಸ್ ಎ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ತೀನಿ ನಾನು. ನಮಗೆ ಸಮಯದ ಅಭಾವ ಇರೋದ್ರಿಂದ ನಮ್ಮ ಕೈಲಿ ನೋಡೋಕ್ಕಾಗಲಿಲ್ಲ ಅದನ್ನು. ಇವಾಗ ಅಸ್ಸಿ ಘಾಟಿಂದ ನಮ್ಮದು ಬೋಟ್ ರೈಡ್ ಸ್ಟಾರ್ಟ್ ಆಯಿತು. ನಾವು 15 ಜನ ಇರೋದ್ರಿಂದ ಒಂದು ದೊಡ್ಡ ಬೋಟೇ ತೊಗೊಂಡ್ವಿ ನಾವು. ಸೊ ನಮಗೆ ಟೋಟಲ್ 6000 ರುಪೀಸ್ ಕಾಸ್ಟ್ ಆಯಿತು ಬೋಟಿಗೆ, 15 ಮೆಂಬರ್ಸ್ ಇನ್ಕ್ಲೂಡೆಡ್. ಸೊ ನೀವು ಅದನ್ನು ಡಿವೈಡ್ ಮಾಡಿದ್ರೆ 400 ರುಪೀಸ್ ಪರ್ ಹೆಡ್ ಥರ ಆಗುತ್ತೆ. ಸೊ ಅವ್ರು ನಿಮಗೆ ಇದು ನೀವು ಇಲ್ಲೇನು ನೋಡ್ತಿದ್ರಲ್ಲ, ಇದೆಲ್ಲ ಬೋಟ್ ರೈಡ್ ಮಾಡ್ತಿರೋದು ಎಲ್ಲರೂ ಸತ. ಇದು ಗಂಗಾ ರಿವರ್ ಇದು. ಈ ಬೋಟಲ್ಲಿ ನಿಮಗೆ ಎಲ್ಲ ಘಾಟ್ಗಳನ್ನ ತೋರಿಸ್ತಾರೆ. ಅವರೇನು ಅವಸರ ಮಾಡೋದಿಲ್ಲ, ನೀಟಾಗಿ ಎಲ್ಲ ಕರ್ಕೊಂಡೋಗಿ ತೋರಿಸ್ತಾರೆ. ಸೊ ಯಾರಿಗೆ ವಾಕ್ ಮಾಡೋಕ್ಕಾಗೋದಿಲ್ಲ ಅವರು ಬೋಟ್ ರೈಡ್ ತೊಗೋಬೋದು. ಸೊ ನಿಮಗೇನಾದರೂ ವಾಕ್ ಮಾಡೋ ಕೆಪಬಿಲಿಟಿ ಇದ್ದು ನೀವು 2 ಡೇಸ್ ವಾರಾಣಸಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ರೆ, ನೀವು ಎಲ್ಲ ಪ್ರತಿಯೊಂದು ಘಾಟ್ನೂ ಸಹ ವಾಕ್ ಮಾಡಿ ಇನ್ ಡೀಟೇಲಾಗಿ ನೋಡ್ಬೋದು ನೀವು. ಇದು ನಿಮಗೆ ಬಿಟ್ಟಿದ್ದು. ಸೊ ನೀವು ಯಾರು ದೊಡ್ಡವ್ರ ಜೊತೆ ಎಲ್ಲ ಹೋದರೆ ವಾಕ್ ಮಾಡೋಕ್ಕಾಗೋದಿಲ್ಲ. ನೀವು ಜಸ್ಟ್ ಬ್ಯಾಚುಲರ್ಸು ಅಥವಾ ಫ್ರೆಂಡ್ಸ್ ಗ್ರೂಪ್ ಹೋದರೆ ನೀವು ವಾಕ್ ಮಾಡ್ಕೊಂಡು ಸಹ ನೋಡ್ಬೋದು. ತುಂಬ ಚೆನ್ನಾಗಿದೆ ಪ್ಲೇಸು. ಸ್ವಲ್ಪ ನೀಟಿಲ್ಲ, ಬಟ್ ಸ್ಟಿಲ್ ಅದೇ ನಾನು ಹೇಳಿದ್ನಲ್ವಾ, ಸೊ ಕ್ರಿಮೇಟರಿನೂ ಅಲ್ಲೇ ಇರುತ್ತೆ ಮತ್ತು ದೇವಸ್ಥಾನಗಳು ಅಲ್ಲೇ ಇರೋದ್ರಿಂದ ಸ್ವಲ್ಪ ಅಷ್ಟು ನಿಮಗೆ ನೀಟಾಗಿಲ್ಲ. ಸೊ ನೀವು ಒಂದು ಗಂಗಾ ಬೋಟ್ ರೈಡ್ ತೊಗೋಬೋದು, ಇಲ್ಲಾಂತಂದರೆ ನೀವೇ ವಾಕ್ ಮಾಡಿ ನೋಡ್ಕೊತ ಹೋಗ್ಬೋದು. ಲಾಡ್ಜ್ ವಿಷಯಕ್ಕೆ ಬಂದರೆ ನಾವು ಉಳ್ಕೊಂಡಿದ್ದ ಲಾಡ್ಜಲ್ಲಿ ನಾವು ಅದು ಅಸ್ಸಿ ಘಾಟಿಗೆ ಹತ್ರದಲ್ಲಿದೆ. ಅದು ಕಾಶಿ ವಿಶ್ವನಾಥ ಟೆಂಪಲ್ಗೆ ಹತ್ತಿರ ಆಗುತ್ತೆ ಅದು. ನಾವು ಟೋಟಲ್ 5 ರೂಮ್ ತೊಗೊಂಡಿದ್ವಿ. 5 ರೂಮಿಗೆ ನಮಗೆ 22,000 ಆಯಿತು ನಮಗೆ. ಮತ್ತು ಬೋಟ್ ರೈಡ್ ನಾನು ಆವಾಗಲೇ ಹೇಳ್ದಂಗೆ 6,000 ರೂಪಾಯಿ ಆಯಿತು ಕಂಪ್ಲೀಟ್ ಗ್ರೂಪಿಂಗ್ ನಮಗೆ. ಸೊ ನಾವಿಲ್ಲಿ ಏನು ಮಾಡ್ಬೋದು ಅಂತಂತಂದರೆ, ನೀವು ಬೇಗ ಹೋದರೆ ಫಸ್ಟು ನೀವು ಹೋಗ್ಬಿಟ್ಟು ಕಾಶಿ ವಿಶ್ವನಾಥ ಟೆಂಪಲ್ದು ದರ್ಶನ ತೊಗೋಬೋದು ನೀವು. ಕಾಶಿ ವಿಶ್ವನಾಥ ಟೆಂಪಲ್ ದರ್ಶನ ತೊಗೊಳಕ್ಕೆ ನಿಮ್ಗೊಂದು 3 ಅವರ್ಸ್ ಆಗುತ್ತೆ. ಇದು ಮಹಾಕುಂಭ ಮೇಳ ಇರೋದ್ರಿಂದ ಇಷ್ಟು ಲೇಟ್ ಆಗುತ್ತೆ. ಇಲ್ಲ ಅಂತಂದರೆ ನಾರ್ಮಲ್ ಆಗಿದ್ದರೆ 1.5 ಅವರಲ್ಲಿ ನಿಮಗೆ ಕಾಶಿ ವಿಶ್ವನಾಥ ಟೆಂಪಲ್ ದರ್ಶನ ಆಗುತ್ತೆ. ಅದಾದಮೇಲೆ ನೀವು ವಿಶಾಲಾಕ್ಷಿ ಟೆಂಪಲ್ಗೆ ಹೋಗ್ಬೋದು. ವಿಶಾಲಾಕ್ಷಿ ಟೆಂಪಲ್ ದರ್ಶನ ತೊಗೊಂಡು ಆಮೇಲೆ ಕಾಲಭೈರವ ಟೆಂಪಲ್ ಇದೆ. ಸೊ ಕಾಲಭೈರವ ಟೆಂಪಲ್ ನೋಡಿಕೊಂಡು ನೀವು 4:30, 5 o'clock ಒಳಗಡೆ ಇದೆಷ್ಟನ್ನು ಮುಗಿಸ್ಕೊಂಡ್ರೆ ನೀವು ಅಲ್ಲಿ ಗಂಗಾ ಆರತಿ ಫೇಮಸ್ ನಿಮಗೆ. ಸೊ ಗಂಗಾ ರಿವರ್ ಬಡ್ಡಲ್ಲೇ ಇದು ಆಗುತ್ತೆ. ಆ್ಯಕ್ಚುಲಿ 2 ಪ್ಲೇಸಲ್ಲಿ ಆಗುತ್ತೆ. ಒಂದು ಯು ಪಿ ಗೌರ್ಮೆಂಟ್ದೊಂದಿದೆ, ಇನ್ನೊಂದು ಪ್ರೈವೇಟ್ದೊಂದಿದೆ. ಸೊ ನೀವು ಗಂಗಾ ಆರತಿಗೆ 5:30ಗೆ ಬಂದರೆ ನೀವು ಅಲ್ಲಿ ಸ್ಟೆಪ್ಸ್ಗಳು ಮಾಡಿದ್ದಾರೆ. ಸೊ ಹತ್ತದಲ್ಲಿ ಕುತ್ಕೊಂಡು ನೀವು ಗಂಗಾ ಆರತಿನ ನೋಡ್ಬೋದು. ಅಕಸ್ಮಾತ್ ಫಾರ್ ಎಕ್ಸಾಂಪಲ್ ನಿಮಗೆ 5:30ಗೆಲ್ಲ ಬರೋಕ್ಕಾಗಿಲ್ಲ ಅಂತಂದರೆ ಅಷ್ಟೊತ್ತಿಗಾಗಲೇ ಜನ ಎಲ್ಲ ಬಂದು ಫುಲ್ ಆಗೋಗ್ಬಿಟ್ಟಿರುತ್ತೆ. ಸೊ ನೀವೇನು ಬೋಟ್ ರೈಡ್ ತೊಗೊಂಡಿರ್ತೀರಲ್ಲ, ಆ ಬೋಟ್ ರೈಡಲ್ಲಿ ನಿಮಗೆ ಆ ಆರತಿ ನಡೆಯೋ ಆಪೋಸಿಟ್ ಇದರಲ್ಲಿ ಬಂದುಬಿಟ್ಟು ಬೋಟ್ನ ಅವ್ರು ಪಾರ್ಕ್ ಮಾಡ್ಕೊತಾರೆ. ಸೊ ನೀವು ಬೋಟಲ್ಲೇ ಕುತ್ಕೊಂಡು ಸಹ ಗಂಗಾ ಆರತಿನ ನೋಡ್ಬೋದು. ನೋಡಿ ಈ ವಿಡಿಯೋ ಮೇಲೆ ಬರ್ತಿದೆಯಲ್ಲ, ಇದೇ ಗಂಗಾ ಆರತಿ ಪ್ರಿಪ್ರೇಷನ್ಸ್ ನಡೀತಾ ಇದೆ. ತುಂಬ ಚೆನ್ನಾಗಿರುತ್ತೆ ಇದು. ಸೊ ಮಸ್ಟ್ ವಾಚ್ ಅಂತಲೇ ಹೇಳ್ಬೋದು ಇದನ್ನು ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ನಿಮಗೆ ತುಂಬ ಹತ್ರದಿಂದ ನೋಡಬೇಕು ಅಂತಂದರೆ ನೀವು ಕಂಪ್ಲೀಟ್ ಎಲ್ಲ ಟೆಂಪಲ್ ದರ್ಶನಗಳನ್ನ 5 o'clock ಒಳಗಡೆ ಮುಗಿಸ್ಕೊಂಡು ಬೈ ವಾಕ್ ಹೋಗಿ ಅಲ್ಲಿ ಕುತ್ಕೋಬೋದು ನೀವು. ಇಲ್ಲ ಅಂತಂದರೆ ಬೋಟಲ್ಲೂ ನೀವು ಸಹ ದರ್ಶನ ಮಾಡ್ಬೋದು. ಇಲ್ಲ ನೀವು ಜಸ್ಟ್ ಈಗ ಫಾರ್ ಎಕ್ಸಾಂಪಲ್ ನೀವು ವಾರಾಣಸಿ ರೀಚ್ ಆಗೋದೇ ಲೇಟ್ ಆಯಿತು, ಒಂದು 4 o'clock ಹೋದ್ರಿ ಅಂತಂದರೆ ನೀವು ಬೋಟ್ ರೈಡ್ ತೊಗೊಂಡು ಎಲ್ಲ ಘಾಟ್ಗಳನ್ನ ನೋಡಿಕೊಂಡು ಗಂಗಾ ಆರತಿನ ಮುಗಿಸ್ಕೊಂಡು ಆಮೇಲೆ ನೀವು ಕಾಶಿ ವಿಶ್ವನಾಥ ಟೆಂಪಲ್ಗೆ ಹೋಗ್ಬೋದು. ಸೊ ಈ ಆಪ್ಷನು ಇದೆ ನಿಮಗೆ. ಟೆಂಪಲ್ಲು ಮಿಡ್ನೈಟ್ 12 o'clockವರೆಗೂ ಓಪನ್ ಇರುತ್ತೆ. ಸೊ ಇದಿಷ್ಟು ನೀವು ಕಾಶಿಯಲ್ಲಿ ಫಸ್ಟ್ ಡೇ ಮಾಡ್ಬೋದಾದಂಥ ಕೆಲಸಗಳು. ಆ್ಯಕ್ಚುಲಿ ನಮ್ಮದು ಕಂಪ್ಲೀಟ್ ದರ್ಶನ ಎಲ್ಲ ಆದಮೇಲೆ ನಾವು ಲಾಡ್ಜಿಗೆ ಹೋಗಿ ಸ್ಟೇ ಮಾಡಿದ್ವಿ. ನಾವು ಬೆಂಗಳೂರಿಂದ ಫಸ್ಟ್ ಡೇ ವಾರಾಣಸಿ ರೀಚ್ ಆಗಿ ಕಾಶಿದ ಟೆಂಪಲಲ್ಲಿ ನೋಡಿಕೊಂಡು ಅಲ್ಲೇ ಸ್ಟೇ ಆದ್ವಿ ನಾವು. ಸೊ ಸೆಕೆಂಡ್ ಡೇ ನಾವು ಪ್ರಯಾಗ್ರಾಜ್ಗೆ ಹೋದ್ವಿ. ಸೊ ಪ್ರಯಾಗ್ರಾಜ್ಗೆ ನಾವು ಏನು ಟಿ ಟಿ ಬುಕ್ ಮಾಡ್ಕೊಂಡಿದ್ವಿ ಅದರಲ್ಲೇ ಹೋದ್ವಿ. ಅಸ್ಸಿ ಘಾಟಿಂದ ಪ್ರಯಾಗ್ರಾಜ್ಗೆ ಆಲ್ಮೋಸ್ಟ್ ಒಂದು 145 ಕಿಲೋಮೀಟರ್ಸ್ ಇದೆ. ಬಟ್ ರೋಡೆಲ್ಲ ಚೆನ್ನಾಗಿಲ್ಲ. ನಿಮ್ಗೆ ಆಲ್ಮೋಸ್ಟ್ 4.5 ಅವರ್ಸ್ ಜರ್ನಿ ಇದೆ ಅದು ಆ್ಯಕ್ಚುಲಿ. ಸೊ ನಾವು ಬೈ ರೋಡು ಪ್ರಯಾಗ್ರಾಜ್ನ ರೀಚ್ ಆದ್ವಿ.
ಪ್ರಯಾಗ್ರಾಜ್ನ ರೀಚ್ ಆದಮೇಲೆ ನಮಗೆ ಅಲ್ಲೊಂದು ಶಾಕರ್ ಕಾಯ್ದಿತ್ತು ಆ್ಯಕ್ಚುಲಿ. ಜನವರಿ 22nd 23ನೇ ಪ್ರಯಾಗ್ರಾಜ್ ಸಿಟಿ ಒಳಗಡೆಗೆ ಪ್ರೈವೇಟ್ ವೆಹಿಕಲ್ಸ್ನ ಅಲೋ ಮಾಡ್ತಾ ಇರಲಿಲ್ಲ. ಅಲ್ಲಿ ಬರೀ UP65 ರಿಜಿಸ್ಟ್ರೇಷನ್ ಇದ್ದಷ್ಟೇ ಅಲೋ ಮಾಡ್ತಾಯಿದ್ರು. ನಾವು ಮಾಡ್ಕೊಂಡು TTದು ರಿಜಿಸ್ಟ್ರೇಷನ್ನು UPದು ಬೇರೆ ಡಿಸ್ಟಿಕ್ದಿತ್ತು. ಹಾಗೇ ನೀವು ಸ್ವಂತ ವೆಹಿಕಲಲ್ಲಿ ಹೋದ್ರೂ ಸಹ ನಿಮಗಲ್ಲಿ ಅಲೋ ಮಾಡ್ತಾ ಇರಲಿಲ್ಲ. ಸೊ ನಮಗೆ ಎಲ್ಲಿ ಸ್ಟಾಪ್ ಮಾಡಿದ್ರು ಚೆಕ್ ಪೋಸ್ಟಲ್ಲಿ, ಅಲ್ಲಿಂದ ಸಂಗಮ ನಡೀತಿದೆಯಲ್ವಾ, ಅಂದರೆ ಲೈಕ್ ರಿವರ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಲ್ಲಿಗೆ ಹೋಗ್ಲಿಕ್ಕೆ ನಮಗೆ 6 ಕಿಲೋಮೀಟರ್ಸ್ ತೋರಿಸ್ತಾ ಇತ್ತು ಮ್ಯಾಪಲ್ಲಿ. ನಾವು ಅಲ್ಲಿಂದ 6 ಕಿಲೋಮೀಟರ್ಸ್ ನಡ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಸೊ ನಾವೇನು ಮಾಡಿದ್ವಿ ಅಂತಂದರೆ, ಅಲ್ಲೇ ಜಸ್ಟ್ ಏನು ಸಿಟಿ ಚೆಕ್ ಪೋಸ್ಟ್ ಸ್ಟಾಪ್ ಮಾಡಿದ್ರು ಅಲ್ಲಿಂದ ಜಸ್ಟ್ ಒಂದು 200 ಮೀಟರ್ಸ್ ಹೋದರೆ ನಿಮಗೆ ಅಲ್ಲೊಂದು ಆಟೋ ಸಿಗುತ್ತೆ, ಇಲ್ಲಾಂತಂದರೆ ಸಿಟಿ ಬಸ್ಗಳು ಓಡಾಡ್ತಿರ್ತವೆ. ಅಲ್ಲಿಂದ ಆಂಧ್ವಾ ಸರ್ಕಲ್ಗೆ ಫಸ್ಟ್ ಹೋಗ್ಬೇಕು ನಾವು. ಸೊ ಆಟೋಲ್ಲಿ ಹೋದರೆ ಒಬ್ರಿಗೆ 10 ರೂಪಾಯಿ ತೊಗೊತಾರೆ, ಬಸ್ಸಲ್ಲಿ ಹೋದ್ರೂ 10 ರೂಪಾಯಿ ತೊಗೊತಾರೆ. ಸೊ ಗ್ರೂಪಲ್ಲಿ ಹೋಗ್ಬೋದು, ನೀವೇನು ತೊಂದರೆ ಇಲ್ಲ. ನೀವು ಆಂಧ್ವಾ ಸರ್ಕಲ್ಲಿಗೆ ಹೋದ್ಮೇಲೆ ಅಲ್ಲಿ ನೀವು ಲೋಕಲ್ ಆಟೋ ಸ್ಟ್ಯಾಂಡ್ನ ಹುಡುಕಬೇಕು. ಸೊ ಆಂಧ್ವಾ ಸರ್ಕಲಲ್ಲಿ ನೀವು ಲೋಕಲ್ ಆಟೋ ಸ್ಟ್ಯಾಂಡ್ನ ಹುಡುಕಿದ್ರೆ ಅವರಿಗೆ ಸೆಕ್ಟರ್ 24ಗೆ ನಮ್ಮನ್ನ ಡ್ರಾಪ್ ಮಾಡಿ ಅಂತ ಕೇಳಬೇಕು. ಸೆಕ್ಟರ್ 24 ಇಸ್ ನಥಿಂಗ್ ಬಟ್ ಅರೈಲ್ ಘಾಟ್. ಸೊ ಅರೈಲ್ ಘಾಟ್ ಹತ್ರ ತೊಗೊಂಡೋಗಿ ನಮಗೆ ಬಿಡಿ ಅಂತ ಹೇಳಬೇಕು. ಸೊ ಅವ್ರು ತೊಗೊಂಡೋಗಿ ನಮಗೆ ಸೆಕ್ಟರ್ 24ಗೆ ಡ್ರಾಪ್ ಮಾಡ್ತಾರೆ. ಸೆಕ್ಟರ್ 24ಇಂದ ಜಸ್ಟ್ 100-200 ಮೀಟರ್ಸ್ ಹೋದರೆ ನಿಮಗೆ ಗಂಗಾ ರಿವರ್ ಏನು ಬರ್ತಿರುತ್ತಲ್ವ ಅದ್ರದ್ದು ಗಂಗಾ ರಿವರ್ದು ಇದು ಸ್ಟಾರ್ಟ್ ಆಗುತ್ತೆ. ಸೊ ನೀವು ಅಲ್ಲಿ ಸೆಕ್ಟರ್ 24 ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಸೆಕ್ಟರ್ 24 ಹತ್ರ ಹೋಗಿ ನೀವು ನಿಂತರೆ ನೀವು ಗಂಗಾ ರಿವರು ಮತ್ತು ಯಮುನಾ ರಿವರ್ ಎರಡೂ ಬರ್ತಿರೋದು ನಿಮಗೆ ಕಾಣಿಸುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಎರಡೂ ವ್ಯೂ ನಿಮಗೆ ಸಿಗುತ್ತೆ. ಅಲ್ಲಿ ರೀಚ್ ಆದಮೇಲೆ ಇಲ್ಲಿ ಪರ್ ಹೆಡ್ಗೆ 100 ರೂಪೀಸ್ ತೊಗೊತಾರೆ ಆಟೋದವರು, ಸೆಕ್ಟರ್ 24 ಅಥವಾ ಅರೈಲ್ ಘಾಟ್ ಹತ್ರ ನಿಮಗೆ ಡ್ರಾಪ್ ಮಾಡಲಿಕ್ಕೆ. ಒನ್ಸ್ ನೀವು ಅರೈಲ್ ಘಾಟ್ನ ಡ್ರಾಪ್ ಮಾಡಿದ್ಮೇಲೆ ಹತ್ರ ರೀಚ್ ಆದಮೇಲೆ ನಿಮಗೆ ಅಲ್ಲೇನು ರಿವರ್ ಸಿಗುತ್ತಲ್ಲ ಅದು ಗಂಗಾ ರಿವರ್ ಇರುತ್ತೆ. ಬಟ್ ನಾವಿಲ್ಲಿ ತೀರ್ಥಸ್ಥಾನ ಮಾಡಬೇಕಾಗಿರೋದು ತ್ರಿವೇಣಿ ಸಂಗಮದಲ್ಲಿ, ಎಲ್ಲಿ ಗಂಗಾ ಯಮುನಾ ಮತ್ತು ಅದೃಶ್ಯ ಸರಸ್ವತಿ ಇದಾಗುತ್ತಲ್ವ, ಆ ಜಾಗದಲ್ಲಿ ಹೋಗ್ಬಿಟ್ಟು ನಾವು ಹೋಲಿ ಡಿಪ್ ತೊಗೋಬೇಕಾಗಿರೋದು. ಸೊ ನಾವೇನು ಮಾಡಿದ್ವಿ, ಅಲ್ಲಿಂದ ಒಂದು ಲೆಸ್ ದೆನ್ 1 ಕಿಲೋಮೀಟರ್ ನೀವು ವಾಕ್ ಮಾಡಿದ್ರೆ ಅಲ್ಲಿದು ಲೋಕಲ್ ಬೋಟ್ದು ಇದು ಸಿಗುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ಬೋಟರ್ ಹತ್ರ ಮಾತಾಡಿದ್ವಿ. ಸೊ ನಾವು ಅಲ್ಲೆಲ್ಲ ದೊಡ್ಡ ಬೋಟ್ಗಳು ಸಿಗಲಿಲ್ಲ. ಸೊ ನಾವು 2 ಗ್ರೂಪಾಗಿ ಡಿವೈಡ್ ಮಾಡಿಕೊಂಡು ಸೊ ವಿ ಪೇಯ್ಡ್ 3000 ರೂಪೀಸ್, ಅಂದರೆ 1500 ರೂಪೀಸ್ ಒಂದು ಬೋಟಿಗೆ ನಾವು ಪೇ ಮಾಡಿಬಿಟ್ಟು ಸಂಗಮ ಜಂಕ್ಷನಿಗೆ ಕರ್ಕೊಂಡೋಗ್ಬಿಡ್ತಾರೆ. ನಿಮಗೆ ಸಂಗಮ ಜಂಕ್ಷನಲ್ಲಿ ಅಲ್ಲಿ ಇನ್ನೊಂದು ಬೋಟ್ ಇರುತ್ತೆ. ಆ ಬೋಟಲ್ಲಿ ನೀವು ಹೋಗ್ಬಿಟ್ಟು ಅಲ್ಲಿ ಕೆಳಗಡೆ ಇಳಿದ್ಬಿಟ್ಟು ನೀವು ಹೋಲಿ ಡಿಪ್ ತೊಗೊಂಡು ಮತ್ತೆ ಅದೇ ಬೋಟಲ್ಲಿ ನೀವು ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೊಂಡು ಬರ್ಬೋದು ನೀವು. ಸೊ ನಿಮಗೆ ಇಲ್ಲಿ ಡ್ರೆಸ್ ಚೇಂಜ್ ಮತ್ತು ಇದನ್ನೆಲ್ಲ ಮಾಡಲಿಕ್ಕೆ ಅಲ್ಲೂ ಮತ್ತೆ ಪರ್ ಹೆಡಿಗೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ನಿಮಗೆ ಪ್ರಯಾಗ್ರಾಜ್ಗೆ ಮಹಾಕುಂಭ ಟೈಮಲ್ಲಿ ಹೋದರೆ ಒನ್ ಆಫ್ ದ ಬೆಸ್ಟ್ ವೇ ಟು ರೀಚ್ ಈಸ್ ಆಂಧ್ವಾ ಸರ್ಕಲಿಂದ ಲೋಕಲ್ ಆಟೋಗಳನ್ನ ಇಟ್ಕೊಂಡ್ಬಿಟ್ಟು ಸೆಕ್ಟರ್ 24 ಅಥವಾ ಅರೈಲ್ ಘಾಟ್ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿ ರೀಚ್ ಆಗಬೇಕು. ಅಲ್ಲಿಂದ ಬೋಟ್ ಇರುತ್ತಲ್ಲ, ಬೋಟ್ ಹತ್ರ ಹೋಗ್ಬಿಟ್ಟು ಬೋಟ್ ಸೆಕ್ಷನಿಗೆ ಹೋಗ್ಬಿಟ್ಟು ಅಲ್ಲಿಂದ ಸಂಗಮಕ್ಕೆ ನೀವು ಬೋಟ್ ತೊಗೊಳ್ಳಿ. ಸೊ ಸಂಗಮ ಬೋಟ್ ತೊಗೊಂಡೋದ್ರೆ 1500 ರೂಪೀಸ್ ಆಗುತ್ತೆ ಒಂದು ಬೋಟಿಗೆ. 8 ಮೆಂಬರ್ಸ್ ಇರ್ತೀವಿ ಅದರಲ್ಲಿ. ಮ್ಯಾಕ್ಸಿಮಮ್ 100-200 ರೂಪೀಸ್ ಒಬ್ಬರಿಗೆ ಚಾರ್ಜ್ ಆಗುತ್ತೆ ಅಷ್ಟೇ, ಭಾಳ ಏನಾಗೋದಿಲ್ಲ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಹೋಲಿ ಡಿಪ್ ತೊಗೊಂಡು ಮತ್ತೆ ನಿಮ್ಮದೇ ವಾಟರ್ ಕ್ಯಾನ್ ಇದ್ದರೆ ವಾಟರ್ ಕ್ಯಾನ್ ತೊಗೊಳ್ಳಿ, ಇಲ್ಲ ಪ್ರಯಾಗ್ರಾಜಲ್ಲಿ ನಿಮಗೆ ವಾಟರ್ ಕ್ಯಾನ್ಸ್ ಸಿಗುತ್ತೆ. ಅಲ್ಲಿಂದ ತ್ರಿವೇಣಿ ಸಂಗಮದಲ್ಲಿ ನೀರು ತುಂಬಿಸ್ಕೊಂಡು ಮತ್ತೆ ಸೇಮ್ ಅದೇ ಬೋಟಲ್ಲಿ ನೀವು ವಾಪಸ್ ಬರ್ಬೋದು. ಸೊ ಇದು ಒನ್ ಆಫ್ ದ ಬೆಸ್ಟ್ ವೇ ಟು ಗೋ ಆ್ಯಂಡ್ ಎಂಜಾಯ್ ಮಹಾಕುಂಭ ಮೇಳ. ಸೊ ಅದಾದಮೇಲೆ ನಾವು ಪ್ರಯಾಗ್ರಾಜಲ್ಲಿ ನಮಗೆ ರೂಮ್ ಮತ್ತು ಟೆಂಟ್ ಸಿಗಲಿಲ್ಲ. ಮಹಾಕುಂಭ ಇರೋದ್ರಿಂದ ತುಂಬ ಡಿಮ್ಯಾಂಡ್ ಇತ್ತು. ನಾವು ಸೇಮ್ ಡೇ ನೈಟ್ 10 o'clock ನಾವು ಪ್ರಯಾಗ್ರಾಜಿಂದ ಅಯೋಧ್ಯೆಗೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನಾವು ಸೆಕೆಂಡ್ ಡೇ ಪ್ರಯಾಗ್ರಾಜ್ ರೀಚ್ ಆಗಿದ್ದು ಆಫ್ಟರ್ನೂನ್ 12 o'clock 1 o'clock ಆಗಿತ್ತು. ಸೊ ನಾವು ಮಧ್ಯಾಹ್ನ 1 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಮಹಾಕುಂಭದಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ನಾವು ಸೇಮ್ ಡೇ ಅಯೋಧ್ಯೆಗೆ ಟ್ರಾವೆಲ್ ಬೆಳೆಸಿದ್ವಿ. ಸೊ ಪ್ರಯಾಗ್ರಾಜಿಂದ ಅಯೋಧ್ಯೆನ ರೋಡ್ ತುಂಬ ಕೆಟ್ಟದಾಗಿದೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಅರೌಂಡ್ 165 ಕಿಲೋಮೀಟರ್ಸ್ ಇದೆ. ಸೊ ಇಟ್ ವಿಲ್ ಟೇಕ್ ಅರೌಂಡ್ 4 hours ಜರ್ನಿ. ಸೊ ನಿಮಗೆ ಟೋಟಲ್ 8 hours ಜರ್ನಿ ಅಂತ ಅನ್ಕೋಬೋದು ನೀವು. ವಾರಣಾಸಿಯಿಂದ ಪ್ರಯಾಗ್ರಾಜಿಂದ ಅಯೋಧ್ಯೆ ಇಸ್ ಟೋಟಲ್ 8 hours ಜರ್ನಿ, 4 hours ಜರ್ನಿ ಇದೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಸೊ ಅದು ರೀಚ್ ಆದಮೇಲೆ ನೀವು ಅಲ್ಲಿ ನಾವೊಂದು ಹೋಮ್ ಸ್ಟೇ ಥರ ಬುಕ್ ಮಾಡಿದ್ವಿ. ಬಟ್ ಅದು ಆ್ಯಕ್ಚುಲಿ ಹೋಮ್ ಸ್ಟೇ ಥರನೇ ಇರಲಿಲ್ಲ, ಒಂದು ಒಳ್ಳೆ ಲಾಡ್ಜ್ ಥರನೇ ಇತ್ತು. ರೂಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನಾವು ಅಲ್ಲಿ ಸ್ಟೇ ಮಾಡ್ಕೊಂಡ್ವಿ. ಸೊ ನಮಗೆ ಅಯೋಧ್ಯೆಯಲ್ಲಿ ನಾವು ಮಾಡಿದ್ದು ರೂಮ್ದು ಕಾಸ್ಟ್ ಬಂದುಬಿಟ್ಟು 25,000 ಇತ್ತು ನಮಗೆ ಅಯೋಧ್ಯೆದು. ಅಲ್ಲೂ ಸೇಮ್ ನಾವು 5 rooms ತೊಗೊಂಡಿದ್ವಿ. ಸೊ 25,000 ಇತ್ತು ನಮಗೆ. ಸೊ ಅದಾದಮೇಲೆ ನಾವಿರೋ ರೂಮಿಂದ ಅಯೋಧ್ಯೆ ರಾಮಲಲ್ಲಾ ಟೆಂಪಲ್ಗೆ 3 ಕಿಲೋಮೀಟರ್ಸ್ ಇತ್ತು. ಅಲ್ಲೂ ನಾವು ಲೋಕಲ್ ಆಟೋಗಳನ್ನ ಹೈರ್ ಮಾಡ್ಕೊಂಡ್ವಿ. ಸೊ ಲೋಕಲ್ ಆಟೋದಲ್ಲೂ ನಮಗೆ 1500 ರೂಪೀಸ್ ಪರ್ ಆಟೋ ಚಾರ್ಜ್ ಮಾಡಿದ್ರು ನಮಗೆ. ಅಲ್ಲೂ ನಮಗೆ ಮತ್ತೆ 7 ಮೆಂಬರ್ಸ್ ಥರ ನಾವು ಡಿವೈಡ್ ಆಗಿದ್ವಿ ಬೇಸಿಕಲಿ. ಅಲ್ಲಿಂದ ನಾವು ಅಯೋಧ್ಯೆ ಟೆಂಪಲ್ಗೆ ಹೋಗಿ ಹನುಮಾನ್ ದರ್ಶನ ಫಸ್ಟ್ ತೊಗೊಂಡ್ವಿ. ಹನುಮಾನ್ ದರ್ಶನ ತೊಗೊಂಡು ಅಯೋಧ್ಯೆ ಟೆಂಪಲ್ ಕ್ಯೂ ನಿಂತ್ಕೊಂಡ್ವಿ. ಸೊ ಅಯೋಧ್ಯೆ ಟೆಂಪಲ್ ನಮಗೆ ಕ್ಯೂವನ್ನ ದರ್ಶನ ತೊಗೊಂಡು ಹೊರಗಡೆ ಬರೋಕ್ಕೆ ಆಲ್ಮೋಸ್ಟ್ 3 hours ಆಯಿತು. ಇದನ್ನು ಮಹಾಕುಂಭ ಮೇಳ ಇರೋದ್ರಿಂದನೇ ಇಷ್ಟು ಟೈಮ್ ತೊಗೊಳುತ್ತಂತೆ. ಇಲ್ಲ ಅಂತಂದರೆ 45 minutesಯಿಂದ 1 hour ನಾವು ದರ್ಶನ ಮಾಡ್ಕೊಂಡು ಬರ್ಬೋದು.
ಅಯೋಧ್ಯೆ ರಾಮ್ ಟೆಂಪಲ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಇಟ್ ಈಸ್ ಸ್ಟಿಲ್ ಅಂಡರ್ ಕನ್ಸ್ಟ್ರಕ್ಷನ್ ಆ್ಯಕ್ಚುಲಿ. ಇವಾಗ ರಾಮ್ಲಲ್ಲಾದ ಸೆಕ್ಷನ್ ಏನಿದೆಯಲ್ಲ ಅದಷ್ಟೇ ಕಂಪ್ಲೀಟ್ ಆಗಿರೋದು. ಇನ್ನೂ ಒಂದು ಫ್ಲೋರ್ ಬರೋದಿದೆ ಇದರಲ್ಲಿ. ಮತ್ತು ಇನ್ನೂ ಹೊರಗಡೆ ಎಲ್ಲ ತುಂಬ ಏನೇನೋ ಸ್ಟ್ರಕ್ಚರ್ಸು ಡಿಸೈನ್ಸು ಎಲ್ಲ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಕಲ್ಲಿಂದ ಮಾಡ್ತಿರೋ ಟೆಂಪಲ್ ಆಗಿರೋದ್ರಿಂದ ತುಂಬ ಟೈಮ್ ತೊಗೊಳುತ್ತೆ. ಬಟ್ ಸ್ಟಿಲ್ ಇವಾಗ ಏನು ಕಂಪ್ಲೀಟ್ ಆಗಿದೆಯಲ್ಲ ಆ ಟೆಂಪಲನ್ನು ತುಂಬ ಅದ್ಭುತವಾಗಿದೆ. ಒಂದು ಸಲ ಹೋಗಿ ನೋಡ್ಕೊಂಡು ಬನ್ನಿ ಎಲ್ಲರೂ. ಸೊ ಇದೆಲ್ಲ ದರ್ಶನ ಮಾಡಾದಮೇಲೆ ನಾವು ಅಯೋಧ್ಯೆನ ಸಂಜೆ 5 o'clock ಹಂಗೆ ಬಿಟ್ಬಿಟ್ಟು ನಾವು ಲಕ್ನೋಗೆ ಟ್ರಾವೆಲ್ ಮಾಡ್ತೀವಿ. ಸೊ ನಾವು ಲಕ್ನೋಗೆ ಅರೌಂಡ್ 8 o'clock ರೀಚ್ ಆಗ್ತೀವಿ ನಾವು. ಲಕ್ನೋದಲ್ಲಿ ಕಂಫರ್ಟ್ ಇನ್ ಅಂತ ಒಂದು ಲಾಡ್ಜ್ ಮಾಡ್ಕೊತೀವಿ. ಸೊ ಲಕ್ನೋದಲ್ಲಿ ಮಾಡಿದ ಲಾಡ್ಜ್ಗೆ ನಮಗೆ 27,000 ಆಯಿತು. ಅಲ್ಲೂ ಸಹ ಸೇಮ್ 5 ರೂಮ್ಸ್ ತೊಗೊಂಡಿದ್ವಿ ನಾವು ಪ್ರತಿ ಸಲ ಪರ್ ರೂಮ್ 3 ಮೆಂಬರ್ಸ್ ಥರ ಡಿವೈಡ್ ಮಾಡ್ಕೊಂಡಿದ್ವಿ. ಸೊ ಅಲ್ಲೂ ನಮಗೆ 27,000 ಆಯಿತು. ಸೊ ನೀವು ಟೋಟಲಿ ನೀವು ನೋಡೋದಾದರೆ ನಮಗೆ ಕಾಶಿ, ಅಯೋಧ್ಯ ಮತ್ತು ಲಕ್ನೋ ಈ 3 ಪ್ಲೇಸಲ್ಲಿ ನಮಗೆ ಲಾಡ್ಜ್ ಆಲ್ಮೋಸ್ಟ್ ಒಂದು 75,000 ಒಳಗಡೆ ಆಯಿತು ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಸೊ ಫಾರ್ 15 ಪೀಪಲ್. ಸೊ ನಮಗೆ ತುಂಬ ರೀಸನಬಲಾಗಿ ವರ್ಕೌಟ್ ಆಯಿತು ನಮ್ಮದು ಲಾರ್ಜ್ ಗ್ರೂಪ್ ಇರೋದ್ರಿಂದ. ಆಮೇಲೆ ನಾವು 4th ಡೇ ನಾವು ಲಕ್ನೋವಿಂದ ಫ್ಲೈಟ್ ಬುಕ್ ಮಾಡ್ಕೊಂಡಿದ್ವಿ, ಸಂಜೆ 5 ಗಂಟೆ ಫ್ಲೈಟು. ಸೊ ನಾವು 4th ಡೇ ಬ್ಯಾಂಗ್ಳೂರಿಗೆ ಬಂದು ರೀಚ್ ಆಗಿದ್ದು 7:30 ಬಂದು ರೀಚ್ ಆದ್ವಿ ನಾವು. ಸೊ ಇದು ಕಂಪ್ಲೀಟ್ ನಮ್ಮದು ಟ್ರಿಪ್ದು ಪ್ಲ್ಯಾನ್ ಆ್ಯಕ್ಚುಲಿ. ಬ್ಯಾಂಗ್ಳೂರಿಂದ ವಾರಣಾಸಿ, ವಾರಣಾಸಿಯಿಂದ ಕಾಶಿ, ಕಾಶಿಯಿಂದ ಪ್ರಯಾಗ್ರಾಜ್, ಪ್ರಯಾಗ್ರಾಜಿಂದ ಅಯೋಧ್ಯ, ಅಯೋಧ್ಯೆಯಿಂದ ಲಕ್ನೋವಿಂದ ಬೆಂಗಳೂರು. ಸೊ ಇದೊಂದು ಕಂಪ್ಲೀಟ್ ಸರ್ಕಲ್ ಇದು. ಸೊ ನೀವು ಈ ಥರನೇ ಮಾಡ್ಬೋದು, ಇಲ್ಲ ನಾವು ಹೋಗಿರೋದು ಉಲ್ಟಾನೇ ಮಾಡ್ಬೋದು. ನೀವು ಬ್ಯಾಂಗ್ಳೂರಿಂದ ಲಕ್ನೋ, ಲಕ್ನೋವಿಂದ ಅಯೋಧ್ಯ, ಅಯೋಧ್ಯೆಯಿಂದ ಪ್ರಯಾಗ್ರಾಜ್, ಪ್ರಯಾಗ್ರಾಜಿಂದ ಕಾಶಿ, ಕಾಶಿಯಿಂದ ಬ್ಯಾಂಗ್ಳೂರು ಇದನ್ನು ಮಾಡ್ಬೋದು. ಇವಾಗ ನೀವು ಫಾರ್ ಎಕ್ಸಾಂಪಲ್ 2 ಮೆಂಬರ್ಸ್ 3 ಮೆಂಬರ್ಸ್ ಗ್ರೂಪ್ ಹೋಗ್ತೀರಿ ಅಂತಂದರೆ ಟ್ರಾವೆಲ್ಸ್ ಮಾಡಿದ್ರೆ ನಿಮಗೆ ಕಾಸ್ಟ್ಲಿ ಆಗುತ್ತೆ. ಸೊ ನೀವೇನು ಮಾಡ್ಬೋದು ಅಂತಂದರೆ ಉತ್ತರ ಪ್ರದೇಶದಲ್ಲಿ 4 ವಂದೇ ಭಾರತ್ ರನ್ ಆಗುತ್ತೆ. ಸೊ ಈಗ ನಾವು ಏನು ಹೋಗಿದ್ವಲ್ಲ ಈ ಎಲ್ಲ ಪ್ಲೇಸಸ್ಗಳನ್ನ ನೀವು ವಂದೇ ಭಾರತಲ್ಲೂ ಕವರ್ ಮಾಡ್ಬೋದು ನೀವು ಆ್ಯಕ್ಚುಲಿ. ನೀವು ಬ್ಯಾಂಗ್ಳೂರಿಂದ ಲಕ್ನೋಗೆ ಹೋಗ್ಬೋದು, ಲಕ್ನೋವಿಂದ ಅಯೋಧ್ಯೆಗೆ ವಂದೇ ಭಾರತ್ ಇದೆ, ಮತ್ತು ಅಯೋಧ್ಯೆಯಿಂದ ಪ್ರಯಾಗ್ರಾಜ್ಗೂ ವಂದೇ ಭಾರತ್ ಇದೆ, ಮತ್ತು ಪ್ರಯಾಗ್ರಾಜಿಂದ ಕಾಶಿಗೂ ಸಹ ವಂದೇ ಭಾರತ್ ಇದೆ. ಸೊ ನೀವು ನಿಮ್ಮದು ಫ್ಲೈಟ್ ಟಿಕೆಟ್ಸು ಮತ್ತು ಟ್ರೈನ್ ಟಿಕೆಟ್ಸು ಯಾವ ಡೇಟಿಗೆ ಅಲೈನ್ ಆಗುತ್ತೆ ಅದನ್ನು ಪ್ಲ್ಯಾನ್ ಮಾಡ್ಕೊಂಡು ನೀವು ಬುಕ್ ಮಾಡಿಕೊಂಡ್ರೆ ಈ ಮೆಥಡಲ್ಲೂ ಸಹ ನೀವು ಹೋಗಿ ಬರ್ಬೋದು ಆ್ಯಕ್ಚುಲಿ. ಸೊ ಈ ವಿಡಿಯೋದಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋದಲ್ಲಿ ನಾವು ಏನೇನು ಇನ್ಫಾರ್ಮೇಷನ್ ಕೊಟ್ಟು ಅದನ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟಲ್ಲೂ ಬರೆದಿರ್ತೀನಿ, ಹಾಗೆ ಸ್ಕ್ರೀನ್ ಮೇಲೂ ಡಿಸ್ಪ್ಲೇ ಆಗಿರುತ್ತೆ. ಸೊ ನಿಮಗೆ ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲಿ ನೋಟ್ ಮಾಡ್ಕೊಳ್ಳಿ. ಟ್ರೈ ಮಾಡಿ ಮಹಾಕುಂಭಗೆ ಹೋಗಿ ಬರೋಕ್ಕೆ. ಬಟ್ ಇವಾಗೇನೋ ತುಂಬ ಜನ ಹೋಗ್ತಿದ್ದಾರೆ ಅಂತ ಟಿ ವಿಲೆಲ್ಲ ಬರ್ತಾಯಿದೆ, ಮತ್ತು ರೆಡ್ ಅಲರ್ಟ್ ಅನೌನ್ಸ್ ಮಾಡಿದಾರಂತೆ. ಅಕಸ್ಮಾತ್ ನಿಮಗೆ ಇವಾಗ ಹೋಗೋಕ್ಕಾಗಿಲ್ಲ ಅಂತಂದ್ರೂ ಮಹಾಕುಂಭ ಮುಗಿದ ಮೇಲೆ ಹೋಗ್ತೀರಾ ಅಂತಂದ್ರೂ ನಾನು ಹೇಳಿರೋ ಪ್ಲ್ಯಾನ್ ಪ್ರಕಾರ ಹೋಗಿ ಬಂದರೆ ನೀವು ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು. ಇಲ್ಲ ಅಂತಂದರೆ ನೀವು ಮಹಾಕುಂಭಕ್ಕೆ ಹೋಗಲೇಬೇಕು ಅನ್ನೋದಿದ್ದರೆ February 6th ಆದಮೇಲೆ ಟ್ರೈ ಮಾಡಿ. ನೀವು February 6th ಆದಮೇಲೆ ಟ್ರೈ ಮಾಡ್ಬೋದು. ಫ್ಲೈಟ್ ಚಾರ್ಜ್ ಎಲ್ಲ ತುಂಬ ಕಾಸ್ಟ್ಲಿ ಇದೆ. ಈಗ ಜನಗಳು ಇನ್ನೊಂದು ವೇ ಹುಡುಕ್ತಾ ಇದ್ದಾರೆ, ಬ್ಯಾಂಗ್ಳೂರಿಂದ ಡೆಲ್ಲಿಗೆ ಹೋಗ್ಬಿಟ್ಟು ಮತ್ತು ಡೆಲ್ಲಿಯಿಂದ ನೈಟ್ ಜರ್ನಿ ಮಾಡೋದು 8 hours ಏನೋ ಇದೆ ಅಯೋಧ್ಯೆಗೆ. ಸೊ ಅಯೋಧ್ಯೆಗೆ ಬಂದರೆ ಮತ್ತೆ ಸೇಮ್ ನಾನು ಹೇಳಿದ ಪ್ಲ್ಯಾನೇ ನೀವು ಮಾಡ್ಬೋದು. ಇಲ್ಲ ಇನ್ನು ಕೆಲವರು ಪಾಟ್ನಾಗೆ ಹೋಗ್ತಿದ್ದಾರೆ, ಮತ್ತು ಪಾಟ್ನಾದಿಂದ ಜರ್ನಿ ಮಾಡ್ತಿದ್ದಾರೆ. ಸೊ ಈ ಥರ ಡಿಫ್ರೆಂಟ್ ಆಪ್ಷನ್ಸ್ಗಳಿದೆ, ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದಾರೆ. ನೋಡಿ, ನಿಮಗೆ ಮಹಾಕುಂಭಗೆ ಹೋಗಲೇಬೇಕನ್ನಂಗಿದ್ರೆ ದೇರ್ ಆರ್ ಆಪ್ಷನ್ಸ್, ಬಟ್ ಸ್ವಲ್ಪ ದುಡ್ಡು ಖರ್ಚಾಗುತ್ತೆ. ಬಟ್ ಒನ್ಸ್ ಇನ್ ಎ ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸು, ಯು ಕ್ಯಾನ್ ಗೋ ಆ್ಯಂಡ್ ಎಕ್ಸ್ಪ್ಲೋರ್ ಇಟ್. ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಹೋಗಲೇಬೇಕು ಆ್ಯಕ್ಚುಲಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಬಜೆಟ್ ಇಶ್ಯೂ ಇತ್ತು, ಅಥವಾ ಇಷ್ಟು ಕ್ರೌಡಲ್ಲಿ ನಿಮಗೆ ಹೋಗೋಕೆ ಇಷ್ಟ ಇಲ್ಲ ಅಂತಂದರೆ ಏನು ತೊಂದರೆ ಇಲ್ಲ. ಅರ್ಧ ಕುಂಭ ನಡೆಯುತ್ತೆ ನೆಕ್ಸ್ಟ್ 6 yearsಗೆ, ಅದಕ್ಕೆ ಹೋಗಿ. ಇಲ್ಲ ಅಂತಂದರೆ ನೆಕ್ಸ್ಟ್ 12 yearsಗೆ ಮಹಾಕುಂಭ ಪೂರ್ಣ ಕುಂಭ ನಡೆಯುತ್ತೆ, ಅದಕ್ಕೆ ಹೋಗ್ಬೋದು. ಮಹಾಕುಂಭ ಹೋಗ್ಬೇಕಂದ್ರೆ ಇವಾಗಲೇ ಹೋಗಬೇಕು, ಬಿಕಾಸ್ ಅದು 144 years ಒಂದು ಸಲ ನಡೆಯೋದು. ನೆಕ್ಸ್ಟ್ ಬರೋ ಮಹಾಕುಂಭದಲ್ಲಿ ತುಂಬ ಜನ ನಾವು ಇರೋದೇ ಇಲ್ಲ. ಮಹಾಕುಂಭಗೆ ಹೋಗೋಕ್ಕಾಗಿಲ್ಲ ಅಂತಂದರೆ ಅರ್ಧ ಕುಂಭ ಇಲ್ಲ ಪೂರ್ಣ ಕುಂಭ ನಡೆಯುತ್ತೆ, ಅದಕ್ಕೆ ಹೋಗೋಕ್ಕೆ ಟ್ರೈ ಮಾಡಿ. ಸೊ ನಿಮ್ಗೇನಾದ್ರು ಇನ್ನೂ ಎಕ್ಸ್ಟ್ರಾ ಡೀಟೇಲ್ಸ್ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಎಲ್ಲದಕ್ಕೂ ರಿಪ್ಲೈ ಮಾಡ್ತೀನಿ.